ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಗೇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಇಲಾಖಾ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಎಸಿಪಿ ರಿಯಾಕ್ಟ್ ಮಾಡಿದ್ದಾರೆ. ಈವರೆಗೆ ಯಾವುದೇ ಮಹಿಳಾ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳದ ದೂರು ಬಂದಿಲ್ವಂತೆ. ತನಿಖೆಯ ಸಮಯದಲ್ಲಿ ಸತ್ಯಾಂಶಗಳು ಹೊರ ಬರಲಿಕ್ಕಿದೆ, ಅದರಂತೆ ಮುಂದಿನ ಕ್ರಮವನ್ನ ಜರುಗಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಗೇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾವ ದೂರುಗಳು ಬಂದಿಲ್ಲ ಅನ್ನುವಂತಹ ವಿಚಾರವನ್ನ ಅವರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ದೂರುಗಳು ಬಂದ ನಂತರ ನಾವು ತನಿಖೆಯನ್ನ ಕೈಗೊಳ್ತೀವಿ, ಯಾವುದೇ ಕ್ರಮವನ್ನ ಕೈಗೊಂಡಿರ್ಲಿಲ್ವಲ್ಲ ಅನ್ನುವಂತಹ ಆರೋಪ ಏನು ಕೇಳಿ ಬರ್ತಾ ಇದೆ. ಹಿರಿಯ ಅಧಿಕಾರಿಗಳೇ ಈತನನ್ನ ರಕ್ಷಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಏನು ಕೇಳಿ ಬರ್ತಾ ಇದೆ. ಇದೀಗ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಅದರಂತೆ ಕಮಿಷನರ್ ರಿಯಾಕ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಮಂಜುನಾಥ್, ಈತನ ಕರ್ಮಕಾಂಡವನ್ನ ನೋಡ್ತಾ ಇದ್ರೆ ಈತ ಬುದ್ಧಿ ಕಲಿಯುವಂತಹ ಲಕ್ಷಣಗಳು ತೀರಾ ಕಡಿಮೆ ಅನ್ನೋದು ಆ ಮಹಿಳೆ ಪ್ರೂವ್ ಮಾಡಿದ್ದಾಳೆ. ಮತ್ತೆ ಸಿಕ್ಕವರ ಜೊತೆ ಸಂಬಂಧವನ್ನ ಹೊಂದಿರುವಂತಹ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆತ ಅದನ್ನು ಕೂಡ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ನಾವು ಆಡಿಯೋವನ್ನ ಗಮನಿಸ್ತಾ ಇದ್ರೆ ಈತನಿಗೆ ಇನ್ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ದೂರನ್ನ ಕೊಡೋದಕ್ಕೆ ಹೋಗಿದ್ದಾರೆ, ದೂರ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಕಮಿಷನರ್ ಬೇರೆ ಕತೆ ಹೇಳ್ತಾ ಇದ್ದಾರೆ. ಏನಿದು ಅಂತ ರಮ್ಯ, ಇಲ್ಲಿ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂದೇಶ್ ಏನಿದ್ದಾರೆ ಅವರು ಆ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಮಹಿಳೆಯರನ್ನು ಅದರಲ್ಲೂ ಮನೆಯಲ್ಲಿ ಗಂಡಸರು ಇಲ್ಲದೆ ಇರ್ತಕ್ಕಂಥ ಒಂದು ಮನೆಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಯಾವುದಾದ್ರು ಬಿಸ್ನೆಸ್ ಪರ್ಪಸ್ ಆಗಿ ಹೊರ ದೇಶಗಳಿಗೆ ಹೋಗಿರ್ತಕ್ಕಂಥ ಗಂಡಸರೇನಿರ್ತಾರೆ ಅವರ ಮನೆಯಲ್ಲಿ ಕೇವಲ ಹೆಂಗಸರಿರ್ತಾರೆ, ಮಕ್ಕಳಿರ್ತಾರೆ, ಅಂಥವರನ್ನೇ ಟಾರ್ಗೆಟ್ ಮಾಡಿಕೊಂಡು ತನ್ನ ಒಂದು ಕಾಮ ದೃಶ್ಯಗಾಗಿ ತೀರಿಸ್ಕೊಳ್ಳೋದಕ್ಕೆ ಅವರನ್ನು ಬಲೆಗೆ ಬೀಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾರಾದರೂ ಗಂಡ ಅಂದರೆ ಪತಿಯ ವಿರುದ್ಧ ದೂರು ದಾಖಲಾದಾಗ ಅವರ ಪತ್ನಿಯನ್ನು ವಿಚಾರಣೆಗೆ ಕರೀತಾರೆ. ನಿಮ್ಮ ಪತಿಯ ವಿರುದ್ಧ ಯಾವುದೇ ರೀತಿಯಾದಂಥ ಕೇಸ್ ಆಗಲಿ ಅಥವಾ ಅವರನ್ನು ಜೈಲಿಗೆ ಕಳಿಸೋದು ಬೇಡ ಅನ್ನೋದಾದ್ರೆ ನೀವು ನನ್ನ ಜೊತೆ ನಾನು ಹೇಳಿದಾಗ ಕೇಳಬೇಕು ಅನ್ನೋ ರೀತಿಯಾಗಿ ನೇರವಾಗಿ ಅವರಿಗೆ ಆಫರನ್ನು ಕೊಟ್ಟು ಮಂಚಕ್ಕೆ ಕರೀತಾ ಇದ್ದ ಅಂತಹ ಪ್ರಕರಣಗಳಿಗೆ ಸಾಕ್ಷಿಯಾಗಿ ಆತನ ಮಾತಾಡಿರ್ತಕ್ಕಂಥ ವಿಡಿಯೋ ಇರ್ಬೋದು, ಆಡಿಯೋಗಳೆಲ್ಲವೂ ಇದ್ದಾವೆ. ಈ ರೀತಿಯಾದಂಥ ಸುದ್ದಿ ನಿನ್ನೆಯಿಂದಲೂ ಸಹ ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಸಾರ ಆಗ್ತದೆ. ಇದರ ಬೆನ್ನಲ್ಲೇ ಮತ್ತೊಂದು ಆಡಿಯೋ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ಮಹಿಳೆ ಆತನನ್ನು ಪ್ರಶ್ನೆ ಮಾಡ್ತಾರೆ, ನೀನು ಬೇರೆಯವರ ಜೊತೆ ಸಂಬಂಧದಲ್ಲಿದೆಯಾ, ಅದು ಮನೆ ಕೆಲಸದವ್ರು ಇರ್ಬೋದು, ಟೀಚರ್ ಇರ್ಬೋದು, ಹಾಗೆ ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿ ಆ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಆತ ತಾನು ಯಾವುದೇ ರೀತಿಯಾಗಿ ಬೇರೆಯೊಬ್ಬರ ಜೊತೆ ಸಂಪರ್ಕದಲ್ಲಿಲ್ಲ, ಅವರ ಟಚ್ಚನ್ನು ಬಿಟ್ಟಿದ್ದೇನೆ, ಕೇವಲ ನೀನು ಮಾತ್ರ ನನಗೆಲ್ಲ, ಅದು ನನ್ನ ಹೆಂಡತಿ ಮತ್ತು ಮಕ್ಕಳ ಮೇಲೂ ಸಹ ಆಣೆ ಮಾಡಿ ಹೇಳ್ತೇನೆ ಅಂತಕ್ಕಂಥ ಒಂದು ಆ ಮಾತನ್ನು ಆ ಮಹಿಳೆ ಜೊತೆಗೆ ಮಾತಾಡಿರ್ತಕ್ಕಂಥ. ಅದೇ ಸಂದರ್ಭದಲ್ಲಿ ಆ ಮಹಿಳೆ ಜೊತೆ ಯಾರೋ ಇನ್ನೊಬ್ಬ ಮಹಿಳೆ ಆತನಿಗಾಗಿ ಕೊಟ್ಟಂಥ ಹಣ ಇರ್ಬೋದು, ಜೊತೆಗೆ ಬಂಗಾರ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಆಕೆಯ ಜೊತೆಗೆ ಸಂಬಂಧ ಇಲ್ಲ ಅನ್ನೋದಾದರೆ ಏಕೆ ನಿನಗೆ 7 ಲಕ್ಷ ಹಣ ಕೊಡ್ತಾರೆ, ಜೊತೆಗೆ ಬಂಗಾರವನ್ನು ಅಡ ಇಟ್ಟು ಹಣವನ್ನು ಯಾಕೆ ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ. ಅದಕ್ಕೆ ಆತ ಒಂದು ರೀತಿಯಾಗಿ ಉಡಾಫೆ ಉತ್ತರವನ್ನು, ಅವೆಲ್ಲವೂ ಸಹ ಸುಳ್ಳು, ಅವರೇ ತಗೊಂಡೋಗಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಇದೇ ರೀತಿಯಾಗಿ ಮಹಿಳೆಯೊಬ್ಬರಿಗೆ ಕೊಟ್ಟಂಥ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ದೂರು ಕೊಟ್ಟಿರ್ತಾರೆ. ದೂರಿಗೆ ಸಂಬಂಧಪಟ್ಟಂತೆ ಇದೇ ಸಂದೇಶ ಮೂಡುಬಿದಿರೆಯನ್ನು ಅಲ್ಲಿನ ಕಮಿಷನರ್ ಅವರು ಒಂದು ಕರ್ತವ್ಯ ಲೋಪ ಅಡಿಯಲ್ಲಿ 6 ತಿಂಗಳ ಕಾಲ ಅಮಾನತ್ನಲ್ಲಿ ಇಟ್ಟಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟ ಮಹಿಳೆಯೊಂದಿಗೂ ಸಹ ಮಾತಾಡೋದಕ್ಕೆ ಈತ ಮತ್ತೊಬ್ಬ ಮಹಿಳೆಯನ್ನು ಅಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಮಾತನಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ನಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಾಗಿ ಕಣ್ಣೀರನ್ನು ಹಾಕಿರ್ತಕ್ಕಂಥ ಪ್ರಸಂಗವೂ ಸಹ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಅಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ಮಹಿಳೆ, ನಾನು ಮಾತನಾಡ್ತೇನೆ, ಆದರೆ ನೀನು ಅವರ ಗಂಡನನ್ನು ಏನು ಮಾತನಾಡಿ ಬಗೆಹರಿಸ್ತಾನೆ, ನೀನು ಆರಾಮಾಗಿ ಡ್ಯೂಟಿಗೆ ಹೋಗಿ ಅಂತಕ್ಕಂಥದ್ದು. ಇಲ್ಲಿ ಸಂದೇಶು ದಿನದ 24 ಗಂಟೆಯಲ್ಲಿ ಕೇವಲ 2 ಗಂಟೆಗಳ ಕಾಲ ಮಾತ್ರ ಅವನು ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದ. ಕೇವಲ ಸಹಿ ಹಾಕೋದಕ್ಕೆ ಯಾವುದಾದರೂ ಕೆಲವೊಂದು ದೂರುಗಳಲ್ಲಿ ಸೆಟಲ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಹೋಗ್ತಾ ಇದ್ದ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಉಳಿದ ಎಲ್ಲ ಸಮಯ ಈತ ಏನು ಆ ಒಂದು ಮೂಡುಬಿದಿರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ
ತಾನು ಇಟ್ಕೊಂಡಿದ್ದಂಥ ಸಂಬಂಧ ಹೊಂದಿರತಕ್ಕಂಥದ್ದು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಅವರೊಂದಿಗೆ ಸಂಪರ್ಕದಲ್ಲಿದ್ದಂಥ ಮಹಿಳೆಯರೊಂದಿಗೆ ಕಾಲ ಕಳೀತಾ ಇದ್ದ ಅನ್ನೋದಕ್ಕೆ ಈ ವಿಡಿಯೋಗಳು ಇರ್ಬೋದು ಅಥವಾ ಆಡಿಯೋ ಕ್ಲಿಪ್ಸ್ಗಳು ಅದರಲ್ಲಿ ಕೇಳಿ ಬಂದಿರತಕ್ಕಂಥ ಮಾತುಗಳೇ ಸಾಕ್ಷಿಯಾಗಿದ್ದಾವೆ. ಇನ್ನು ಈ ಸಂಬಂಧಪಟ್ಟಂತೆ ಏನು ಆಡಿಯೋ ವೈರಲ್ ಆಗ್ತಾ ಇರೋದಿರ್ಬೋದು ಅಥವಾ ಸಮವಸ್ತ್ರದಲ್ಲಿ ಆತ ಮಹಿಳೆಯೊಂದಿಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿರ್ತಕ್ಕಂಥ ಪ್ರಕರಣ, ಜೊತೆಗೆ ಇಲ್ಲಿ ಸುಮತಿ ಅನ್ನೋರು ಕೊಟ್ಟಂಥ ದೂರು, ಈ ಎಲ್ಲ ದೂರುಗಳನ್ನ ಪರಿಗಣಿಸಿರ್ತಕ್ಕಂಥ ಮಂಗಳೂರು ಕಮಿಷನರ್ ಅವರು ಸುಧೀರ್ ರೆಡ್ಡಿ ಅವರು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಆದೇಶವನ್ನು ಮಾಡಲಾಗಿದೆ. ಆದರೆ ಇಷ್ಟೊಂದು ಗಂಭೀರವಾದಂಥ ಆರೋಪ ಇನ್ಸ್ಪೆಕ್ಟರ್ ಮೇಲೆ ಕೇಳಿ ಬಂದಿದ್ರೆ ಅವರನ್ನು ಮೊದಲಿಗೆ ಸಸ್ಪೆಂಡ್ ಮಾಡಬೇಕಾಯಿತು, ನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕಾಯಿತು. ಆದರೆ ಇಲ್ಲಿವರೆಗೂ ಸಸ್ಪೆನ್ಷನ್ ಅಂತಕ್ಕಂಥ ಎಲ್ಲೂ ಒಂದು ಪದವನ್ನು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಕೇವಲ ಇಲಾಖಾ ತನಿಖೆಯನ್ನು ಮಾಡಲಾಗುತ್ತೆ, ಅದರಲ್ಲಿ ತಪ್ಪು ಅನ್ನೋದು ಸಾಬೀತಾದರೆ ಆತನ ವಿರುದ್ಧ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇಲ್ಲಿ ಅಲ್ಲಿನ ಕಮಿಷನರ್ಗೆ ಪ್ರಾಥಮಿಕವಾಗಿ ಈತ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಆಡಿಯೋ ಕ್ಲಿಪ್ಸು ವಿಡಿಯೋ ಕ್ಲಿಪ್ಸ್ ಸಾಕ್ಷಿಯಾಗಿದ್ದಾವೆ. ಆದರೆ ಅದನ್ನು ಅವರು ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕಮಿಷನರ್ ಮೇಲೆ ಇವರು ಹೇಳಿದಾಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಮಂಜುನಾಥ್.